ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಿಂತ ಹುಷಾರಿಲ್ಲ ನನಗೆ. ಈ ಸರಿ ಹಬ್ಬ ಕೂಡ ಮನೆಯಲ್ಲಿ ಮಾಡಿಲ್ಲ. ಇಲ್ಲಿ ಅಮ್ಮ ಮನೆಯಲ್ಲಿ ಅಂದರೆ ಅಜ್ಜಿ ಮನೇಲಿ ಇದೇ ಮೊದಲನೇ ವರ್ಷ ಪೂಜೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಕುಂಕುಮಕ್ಕೆ ಅಂತ ಬಂದೆ. ಮತ್ತು ಇಲ್ಲಿ ಜ್ವರ ಜಾಸ್ತಿ ಆಗೋಗಿ ಹಾಸ್ಪಿಟಲ್ಗೆಲ್ಲ ಹೋಗಿ ನೋಡ್ತಾ ಬಂದಿದ್ದೀನಿ. ಮೆಡಿಸನ್ ಎಲ್ಲ ತಗೊಂಡು ಬಂದಿದ್ದೀನಿ. ತುಂಬಾ ಹುಷಾರಿಲ್ಲ. ಗಂಟ್ಲು ಅಂತೂ ಸಿಕ್ಕಾಪಟ್ಟೆ ನೋವು. ಹಬ್ಬದ ಟೈಮಲ್ಲೇ ಹಿಂಗೆ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಈ ವಾರ ಕೂರಿಸಿಲ್ಲ. ನೋಡೋಣ, ಹುಷಾರಾದರೆ ನೆಕ್ಸ್ಟ್ ವಾರನೋ ಆಚೆ ವಾರನೋ ಕೂರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೀಗೆ ಮಗಳಿಗೂ ಕೂಡ, ಅವಳಿಗೂ ಹುಷಾರಿಲ್ಲ. ಅವಳು ಮಲ್ಕೊಂಡಿದ್ದಾಳೆ. ಯಾಕೋ ಈ ಸರಿ ಹಬ್ಬದಲ್ಲೇ ಎಲ್ಲರಿಗೂ ಅಂದರೆ ನನಗೆ 1 ವೀಕಿಂದನೂ ಹುಷಾರಿರಲಿಲ್ಲ. ಈಗ ಇನ್ನೂ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಗಂಟ್ಲು ನೋವು, ತುಂಬ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ, ಮತ್ತು ಚಳಿ ಜ್ವರ ಹಂಗಾಗೋಗಿದೆ. ಅದಕ್ಕೋಸ್ಕರ ಈ ಸರಿ ನಾನು ಹಬ್ಬ ಮಾಡಿಲ್ಲ. ನೆಕ್ಸ್ಟ್ ವೀಕು ಇಲ್ಲ ಆಚೆ ವೀಕಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಫಸ್ಟು ಹುಷಾರಾದರೆ ಸಾಕು ಅನಿಸ್ಬಿಟ್ಟಿದೆ. ಹುಷಾರಾದರೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಬೋದು. ಇನ್ನೂ 2 ವಾರ 3 ವಾರ ಇದೆ, ಆರಾಮಾಗಿ ಮಾಡ್ಕೋಬೋದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ನೋಡೋಣ, ದೀಪಾವಳಿ ಟೈಮಲ್ಲಾದರೂ ಮಾಡ್ಕೋಬೋದು. ನಾನು ಯಾವತ್ತೂ ದೀಪಾವಳಿ ಟೈಮಲ್ಲಿ ಮಾಡಿಲ್ಲ. ವರಮಹಾಲಕ್ಷ್ಮಿ ಟೈಮಲ್ಲೇ 1-2ನೇ ವಾರ ಮಾಡ್ಕೋತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈಗ ಅಜ್ಜಿ ಮನೆಗೆ ಬಂದು ಕುಂಕುಮ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಆ ವ್ಲಾಗ್ನ ಹಾಕ್ತೀನಿ. ಮನೆಯಲ್ಲೂ ಅಷ್ಟೇ ಸಿಂಪಲ್ಲಾಗಿ ಪೂಜೆ 3:30 ಆಗಿತ್ತು ಇವತ್ತು ಪೂಜೆ ಮಾಡಿದಾಗ. ಏನು ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಚಳಿ ಜ್ವರ, ಗಂಟ್ಲು ನೋವು, ಮುಖ ಎಲ್ಲ ನೋಡಿ ತುಂಬ ಕೋಲ್ಡ್ ಆಗಿರೋದಕ್ಕೆ ಊತ ಬಂದುಬಿಟ್ಟಿದೆ ತುಂಬಾ. ಮುಖ ಎಲ್ಲ ಸ್ಟೀಮ್ ಎಲ್ಲ ತೊಗೋತಾಯಿದ್ದೀನಿ, ಆಗ್ತಾಯಿಲ್ಲ. ನೋಡೋಣ, ಈ ಮಳೆ ಈ ವೆದರ್ಗೂ ಅದಕ್ಕೂ ಆದರೂ ಎಲ್ಲರೂ ಸ್ವಲ್ಪ ಬೆಚ್ಚಗಿದ್ರೆ ಬೆಸ್ಟು. ಸ್ವಲ್ಪ ತುಂಬಾ ಕೋಲ್ಡ್ ಆದರೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡೋಣ ಹೇಗೋಗುತ್ತೆ ಅಂತ. ಸಿಂಪಲ್ಲಾಗಿ ಇವತ್ತು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಇದು ಬಂದು ಗುರುವಾರದ ನೈಟು ಪೂಜೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ನೋಡಿಕೊಂಡು ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಬ್ಬ ಏನು ಮಾಡ್ತಾ ಇಲ್ವಲ್ಲ, ಹಾಗಾಗಿ ಸಿಂಪಲ್ಲಾಗೇ ಸ್ವಲ್ಪನೇ ಹೂವು ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಎತ್ತಿಡ್ತಾಯಿದ್ದೀನಿ. ಬೇರೆ ಕಡೆ ಎಲ್ಲೂ ಏನು ತೊಗೊಂಡು ಬರೋಲ್ಲ. ಅಮ್ಮನೇ ಎಲ್ಲ ಗಾಡಿ ಹಾಕ್ತಾರೆ ಪೂಜೆ ಸಾಮಾನೆಲ್ಲ. ಅವ್ರ ಹತ್ರನೇ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದಿದ್ದೆ. ಅದನ್ನು ಎಲ್ಲ ಇವಾಗ ಎತ್ತಿಟ್ಬಿಡೋಣ. ಹೂವನ ಮತ್ತು ಬಿಡಿ ಹೂವು, ಕಳಶಕ್ಕೆ ವೀಳ್ಯದೆಲೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾಯಿದ್ದೀನಿ. ಹಬ್ಬ ಮಾಡದೇ ಇರೋದ್ರಿಂದ ನೋಡೋಣ ಬೆಳಗ್ಗೆ ಎಷ್ಟೊತ್ತಾಗುತ್ತೋ. ಈ ಗಂಟ್ಲು ನೋವಿಗೆ ರಾತ್ರಿ ಎಲ್ಲ ನಿದ್ದೆನೂ ಬರೋಲ್ಲ, ಏನೂ ಇಲ್ಲ. ಹಾಗಾಗಿ ನೈಟು ಎಷ್ಟೊತ್ತು ಮಲ್ಕೋತೀವೋ ಏನು ಕತೆನೋ, ಬೆಳಿಗ್ಗೆ ಎದ್ದು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಹಬ್ಬ ಏನು ಮಾಡದೇ ಇರೋದ್ರಿಂದ ಸಿಂಪಲ್ಲಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಬಂದು ರಾತ್ರಿ ಒಂದು 9:30-10 ಗಂಟೆನೇ ಆಗಿತ್ತು. ನನಗೆ ಈ ಗಂಟ್ಲು ನೋವಿಗೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಣಸಿನ ಹಾಲು ಅದು ಇದು ಏನಾದರೂ ಒಂದು ಅಷ್ಟೆಲ್ಲ ಎತ್ತಿಟ್ಕೊಂಡು ಮಾಡಿಕೊಂಡು, ಹಾಗೆ ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಸ್ವಲ್ಪ ಹಾಲಿತ್ತು, ಶುಂಠಿ ಹಾಕಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು. ಹಂಗಾಗಿ ಅಷ್ಟಿಗೆ ಆಗೋ ಅಷ್ಟು ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೂನೆಲ್ಲ ಎತ್ತಿಟ್ಕೊಂಡು, ಮತ್ತು ಒಂಚೂರು ಮೆಂತ್ಯ ಸೊಪ್ಪು ಇತ್ತು, ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ. ಅದನ್ನು ಏನು ಬಿಡಿಸ್ಕೊಂಡಿಲ್ಲ, ಹಾಗೆ ಕಟ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಮತ್ತು ಏನು ಗರಿಕೆ ಮತ್ತು ವೀಳ್ಯದೆಲೆ ಕಳಶಕ್ಕೆ, ಅದನ್ನು ಎಲ್ಲ ಒಂದು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟು ಆಮೇಲೆ ಸಪ್ರೇಟಾಗಿ ಎತ್ತಿ ಇಡೋಣ, ಒಂದು ಬಟ್ಟೆನಲ್ಲಿ ಸುತ್ತೆತ್ತಿಡೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ಡಿವೈಡ್ ಮಾಡಿ ಜೋಡಿಸ್ತಾ ಇದ್ದೀನಿ. ಹಾಗೆ ಆ ಕಡೆ ಟೀನು ಕೂಡ ಆಗ್ತಾಯಿದೆ. ಅಷ್ಟರಲ್ಲಿ ಎಣ್ಣೆನ ಒಂದು ಕ್ಯಾನ್ಗೆ ಹಾಕಿ ಎತ್ತಿಟ್ಬಿಟ್ರೆ, ಎಣ್ಣೆ ಕ್ಯಾನು ಎಲ್ಲ ತೊಳೆದಿಟ್ಟಿದ್ದೆ ಸ್ವಲ್ಪ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಪಾಪ ಮಗಳೇ ಹಂಗೆ ಹಿಂಗೆ ಮಾಡಿದ್ಲು. ಇವಾಗ ನನ್ನಿಂದ ವೈರಲ್ ಫೀವರ್ ಥರ ಆಗೋಗಿದೆ. ಅವಳಿಗೂ ಕೂಡ ಹುಷಾರಿಲ್ದಂಗೆ ಆಗಿರೋದ್ರಿಂದ ಚೂರೇ ಎಲ್ಲನೂ ಅವಳು ಮಾಡಿಕೊಡ್ತಾ ಇದ್ದಾಳೆ. ಅವಳೇನೆ ಎಲ್ಲನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕೊಡೋದ್ರಿಂದ ನನಗೂ ಸ್ವಲ್ಪ ಎಷ್ಟೋ ಫ್ರೀ ಅನಿಸುತ್ತೆ.
ನೋಡೋಣ ನೆಕ್ಸ್ಟ್ ವಾರ ಹೇಗೆ ಮಾಡ್ಕೊಳಕ್ಕಾಗುತ್ತೆ ಆವಾಗ ಮಾಡ್ಕೊಳ್ಳೋದು. ಈಗ ಪೂಜೆ ಸಂಬಂಧ ಎಲ್ಲ ಎತ್ತಿಟ್ಕೊಂಡು ಇದನ್ನೆಲ್ಲ ಎತ್ತಿಟ್ಬಿಟ್ರೆ ಆಯಿತು. ಅಷ್ಟರಲ್ಲಿ ಟೀನೂ ಕೂಡ ಆಗುತ್ತಲ್ಲ, ಟೀ ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆನೂ ಏನೂ ಮಾಡಿಲ್ಲ, ಇನ್ನೂ ಮಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ನೋಡೋಣ ಹೇಗೋಗುತ್ತೆ ಅಂತ ಅಂದ್ಕೊಂಡು. ಆದರೂ ಹಬ್ಬದ ದಿವಸ ಹಬ್ಬ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ, ಹೆಣ್ಮಕ್ಳಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪೀರಿಯಡ್ಸ್ ಆಗಲಿ ಇಲ್ಲಾಂದರೆ ಏನೋ ಇದೇ ಥರ ಹೆಲ್ತ್ ಇಶ್ಯೂಸು ಆ ಥರ. ಹಾಗಾಗಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಶೀತ ಜಾಸ್ತಿಯಾಗಿ ನೆಗಡಿ ಜಾಸ್ತಿ ಆಗಿದೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಮತ್ತಿನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅದು ಇದು ಅಂತ ನಾನು ಹಾಲು ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಡುಗೆ ಮನೆ ಒಂದನ್ನು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋಣ, ಏನಾದರೂ ನಾನ್ ವೆಜ್ ಎಲ್ಲ ಮಾಡಿಬಿಡ್ತೀವಿ ಅಂತ. ಬಟ್ ಎಲ್ಲಿ ಆಗಲಿಲ್ಲ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಾನು ಶುಂಠಿ ಟೀ ಮಾಡ್ಕೊಂಡಿದ್ದು ನೋಡಿ, ಮಕ್ಕಳು ಕೂಡ ಬೇಕು ಅಂತ ಇದ್ದರು. ಹಾಗಾಗಿ ಅವ್ರಿಗೂ ಕೂಡ ಟೀನ ಕೊಟ್ಟು ಹಾಗೆ ಯಾವುದೋ ಮೂವಿ ನೋಡ್ಕೊಂಡು ಕೂತಿದ್ರು. ಸರಿ ಅಂತ ಅಂದ್ಬಿಟ್ಟು ಹಾಗೆಯೇ ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತು ಮಧ್ಯಾಹ್ನ ರೈಸ್ ಮಾಡಿದ್ಲು ಪಾಪ ನನ್ನ ಮಗಳು. ಅದು ಹಾಗೇ ಇತ್ತು, ಯಾರೂ ಊಟ ಮಾಡಿರಲಿಲ್ಲ. ಅದಕ್ಕೇ ಒಂಚೂರು ಒಗ್ಗರಣೆ ಹಾಕೊಳ್ಳೋಣ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ. ಚಿತ್ರಾನ್ನ ಥರ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ತಿನ್ನೋಣ ಅಂತ. ಅದಕ್ಕೆ ನೋಡಿ ಕ್ವಿಕ್ಕಾಗುತ್ತೆ. ನೈಟ್ ಹೊತ್ತು ಏನಾದರೂ ಅನ್ನ ಮಿಕ್ಕಿತ್ತು ಆ ಥರ ಇತ್ತು ಅಂತಂದರೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಾದರೂ ರೈಸೆಲ್ಲ ಮಿಕ್ಕಿದ್ರೆ ಇದೇ ಥರನೇ ಮಾಡ್ಕೊಳ್ಳೋದು. ಹಾಗಾಗಿ ಸಿಂಪಲ್ಲಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡ್ವಿ. ಇವಾಗ ಇದನ್ನು ಒಂದು ಸ್ವಲ್ಪ ತಿಂದು ಮಾಡಿ ಆಮೇಲೆ ಬೆಳಗ್ಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ನಾನು ನೈಟು ಮತ್ತು ಊಟ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಯಾಕಪ್ಪ ಅಂತ ಅಂದ್ಬಿಟ್ಟಂದರೆ ಆಗಿಲ್ಲ ನನ್ನ ಕೈಯಲ್ಲಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ, ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ. ಮತ್ತು ಇದು ಪೂಜೆ ಬಂದು ವರಮಹಾಲಕ್ಷ್ಮಿ ಪೂಜೆನೂ ಅಷ್ಟೇ. ಹಬ್ಬದ ದಿವಸ ಪೂಜೆ ಮಾಡೋದಕ್ಕೆ ನನ್ನ ಕೈಯಲ್ಲಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಅವಳಿಗೂ ಹುಷಾರಿಲ್ಲ. ಹಂಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 3:30 ಆಗಿತ್ತು. 3:30, 3:45 ಆಗಿತ್ತು ನೋಡಿ. ವರಮಹಾಲಕ್ಷ್ಮಿನಲ್ಲಿ ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ. ಏನು ಜಾಸ್ತಿ ಎಲ್ಲ ಮಾಡ್ಕೊಂಡಿಲ್ಲ. ಮತ್ತು ಅಡುಗೆ ಮಾಡಿಲ್ಲ, ಏನೂ ಇಲ್ಲ ಮನೆಯಲ್ಲಿ, ಏನೂ ಮಾಡ್ಕೊಂಡಿಲ್ಲ. ಆಚೆಯಿಂದನೇ ಇಡ್ಲಿ ತೊಗೊಂಡು ಬಂದಿದ್ವಿ. ಬೆಳಿಗ್ಗೆ ತಿಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಿತ್ತು. ಅದಾದಮೇಲೆ ನಿಧಾನಕ್ಕೆ ಸ್ವಲ್ಪನೇ ಮಾಡಿಕೊಂಡು ಗುಡಿಸಿ ಒರೆಸ್ಕೊಂಡು ಇದು ಮಾಡಿಕೊಂಡು ಮಾಮೂಲಿ ದೇವರಿಗೆ ನೈವೇದ್ಯಕ್ಕೂ ಕೂಡ ಅಷ್ಟೇ ಏನೂ ಇಟ್ಟಿಲ್ಲ. ಮಾಮೂಲಿ ಬಾಳೆಹಣ್ಣು ಇಟ್ಟಿದ್ದೀನಲ್ಲ ಅಷ್ಟೇ, ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಾರ ಮಾಡೋವಾಗ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿಂದಿದು. ಅಲ್ಲಿ ಅಂದರೆ ಅಜ್ಜಿ ಮನೆ ಎದುರುಗಡೆ ಆಪೋಸಿಟಲ್ಲೇ ಒಬ್ಬರು ಆಂಟಿ ಇದ್ದಾರೆ. ಅವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ. ಅವರು ಲಕ್ಷ್ಮಿ ಕೂರಿಸ್ತಾರೆ. ಇನ್ನೊಂದು ಕುಟಿಮಾ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಬರುತ್ತೆ, ಬೃಂದ ಅಂತ ಅಂದ್ಬಿಟ್ಟು ಸಿಸ್ಟರೇನೆ, ಅವರ ಮಮ್ಮಿ ಮನೆ ಇದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಕುಂಕುಮ ತಗೊಂಡು ಹಾಗೆ ಇದು ನಮ್ಮ ಅಜ್ಜಿ ಮನೆ. ಅವರು ಸಿಂಪಲ್ಲಾಗಿ ಮುಖವಾಡ ಎಲ್ಲ ಏನೂ ತೊಗೊಂಡಿಲ್ಲ. ಹೊಸ ಮನೆ ಎಲ್ಲ ಗೃಹ ಪ್ರವೇಶ ಆಯ್ತಲ್ಲ, ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರಿ ಅಂತ ಹೇಳಿದ್ದಕ್ಕೆ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನನಗೆ ಅಲ್ಲಿ ಎಲ್ಲೂ ಏನೂ ಮಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ಹೋದೆ ಒಂದು 4:30 ಆಗಿತ್ತು. ಅಜ್ಜಿ ಮನೆ ಹತ್ರ ಹೋಗೋ ಅಷ್ಟರಲ್ಲಿ ಹೋಗಿ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಚಳಿ ಜ್ವರ ಜಾಸ್ತಿ ಆಗೋಯಿತು. ಮತ್ತು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ. ನನ್ನ ತಂಗಿ ಇವರೆಲ್ಲ ಏನೋ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ಅದನ್ನೆಲ್ಲ ನನ್ನ ಮಗಳು ಒಂದು ಚೂರು ವಿಡಿಯೋ ಮಾಡ್ಕೊಂಡಿದ್ದಾಳೆ ಪಾಪ, ಸಿಂಪಲ್ಲಾಗಿ. ಇದು ಅಜ್ಜಿ ಮನೆಯಲ್ಲಿ. ಅಜ್ಜಿ ಕೈ ಕೊಡುತ್ತಾ, ಅಜ್ಜಿ ಬಂದಿಸ್ಕೊಳುತ್ತೆ. ಇವರು ಆವಳಿ ಆರ್ಯ ಅಂತ. ಆವಳಿ ಆರ್ಯ ಅವ್ರಿಗೆ ಜೈ.
ಓ ಬಂತು ರೆಕಾರ್ಡ್ ಆಗ್ತದೆ ಅಕ್ಕ ಇದನ್ನ ಮಾಡ್ಬೇಡ ಅಕ್ಕ ಸಿಡುಕ್ತೈತೆ ಓ ಅದು ಕಂಟ್ರೋಲಲ್ಲೂ ಐತೆ ಸುಮಾರು ಜನ ಅನ್ಕೋತಾರೆ ಬರೀ ಇವರು ವಾಯ್ಸ್ ಓವರೇ ಜಾಸ್ತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಅಜ್ಜಿ ಮನೆಯಲ್ಲಿ ಬಂದು ಎಲ್ಲರೂ ಜಾಸ್ತಿ ಜನ ನಾವು ಅಕ್ಕ ತಂಗಿದಿರು ಮಕ್ಕಳು ಎಲ್ಲರೂ ಇರೋದ್ರಿಂದ ತುಂಬಾ ಮಕ್ಕಳು ನೀವು ಇವಾಗ ಹಿಂದೆಗಡೆ ನೋಡಿದ್ರಲ್ವ ವಿಡಿಯೋನಲ್ಲಿ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ಮಕ್ಕಳು, ಮಾತಾಡೋದು ಕಿರ್ಚಾಡೋದು. ಹಂಗಾಗಿ ಯಾವುದು ಏನು ಕೇಳಿಸೋದಿಲ್ಲ, ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಅಲ್ಲಿಂದು ವಾಯ್ಸ್ ಓವರ್ನೇ ಕೊಡ್ತಾ ಇರ್ತೀನಿ. ಆಲ್ಮೋಸ್ಟು ಏನಾದರೂ ವಾಯ್ಸ್ ಇರೋ ಥರ ಹಾಕಿದ್ರೆ ಈ ಥರ ಇರುತ್ತೆ. ಅನ್ನ ಇದ್ರೆ ಈಗ ನೀನು ಎಲ್ರಿಗೂ ಕೊಡ್ತಾ ಇದೆಯಲ್ಲ, ಕೊಟ್ಬಿಡು. ನೀನು ಆಮೇಲೆ ರೇಷ್ಮೆ ಸೀರೆ ಉಟ್ಕೊಂಬ, ಅವಾಗ ನಾವು ನಿಮ್ಮ ಈ ಥರ ಫುಲ್ ಯಾವಾಗಲೂ ಗಿಜಿ ಅಂತ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ. ಎಲ್ಲರೂ ಜಾಲಿಯಾಗಿ ಅಕ್ಕ ತಂಗಿದಿರೆಲ್ಲರೂ. ಅದರಲ್ಲಿ ನನ್ನನ್ನು ಬೇರೆ ರೇಗಿಸ್ತಾನೇ ಇದ್ದರು. ವಾಯ್ಸ್ ಹಾಕೋದು ಹೆಂಗಾಗಿದೆ ನೋಡು ಅಂತ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಹೇಳ್ತಾಯಿದ್ರು, ನೀನು ಈ ಥರ ಎಲ್ಲ ವ್ಲಾಗೆಲ್ಲ ಮಾಡ್ತೀಯಾ ಅಂತ ಹೇಳಿದಿದ್ರೆ ನಾನು ಸೀರೆ ಉಟ್ಕೊಂಬರ್ತಾಯಿದ್ದೆ, ರೇಷ್ಮೆ ಸೀರೆನ ಅಂತ ಹೇಳಿ ನಮ್ಮ ತಂಗಿ. ಅದಕ್ಕೆ ಇವಾಗ ಹೋಗಿ ನೆಕ್ಸ್ಟು ಉಟ್ಕೊಂಡು ಬಾ, ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ. ಎಲ್ಲ ತಾಂಬೂಲ ಎಲ್ಲ ಕೊಟ್ಟು, ಅದು ನಮ್ಮ ಅಜ್ಜಿ, ನಮ್ಮ ತಂಗಿ ಹಸ್ಬೆಂಡು, ಅವರು ಎಲ್ಲರೂ. ಅದಾದಮೇಲೆ ಹಾಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹಾಗೆ ಅಲ್ಲೇ ಥರ್ಡ್ ಫ್ಲೋರ್ನಲ್ಲೇ ತುಂಬ ಕೆಮ್ಮು ಇರೋದ್ರಿಂದ ಮೆಟ್ಲು ಹತ್ತೋದಕ್ಕಾಗೋದಿಲ್ಲ, ಏನೂ ಇಲ್ಲ. ಲಿಫ್ಟ್ ಇರೋದಕ್ಕೆ ಎಷ್ಟೋ ಉಪಯೋಗ ಅನಿಸುತ್ತೆ. ಮೇಲೆ ಹೋಗಿ ಹಂಗೆ ಅವ್ರ ಮನೇಲಿ ನಮ್ಮ ಮಾವ ಅಕ್ಕನ ಮನೆಯಲ್ಲೂ ಕುಂಕುಮ ಎಲ್ಲ ತೊಗೊಂಡ್ವಿ. ಹಾಗೆ ನಮ್ಮ ರಿಲೇಟಿವೇ ನಮ್ಮ ತಂಗಿ ಒಬ್ಬಳು ಬಂದಿದ್ಲು, ಅವಳನ್ನೂ ಮಾತಾಡಿಸ್ಕೊಂಡು ಅವಳು ಕೂಡ ಕುಂಕುಮ ತೊಗೊಂಡು ಇಬ್ಬರು ಒಂದೇ ಥರ ಡ್ರೆಸ್ ಹೊಲಿಸಿದ್ರು. ಚೆನ್ನಾಗಿತ್ತು. ಎಲ್ಲ ರೆಡಿಯಾಗಿ ಇದು ಮಾಡಿಕೊಂಡು, ಅವಳಿಗೆ ಸ್ವಲ್ಪ ಕೂದಲು ಕಡಿಮೆ ಇರೋದ್ರಿಂದ ಜಡೆ ಹಾಕೋಕ್ಕಾಗಿಲ್ಲ. ಸಿಂಪಲಾಗಿ ಈ ಥರ ರೆಡಿ ಮಾಡಿದರು. ಚೆನ್ನಾಗಿತ್ತು. ಹಬ್ಬಗಳಲ್ಲಿ ಮಕ್ಕಳೆಲ್ಲ ಈ ಥರ ಅರಿಶಿನ ಕುಂಕುಮ ಕೊಡೋದು ಮಾಡೋದು ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ, ಈ ಸರಿ ನಾನು ಹುಷಾರಿಲ್ಲದೆ ಇರೋದ್ರಿಂದ ಮಾಡಿಲ್ಲದೆ ಇರೋದ್ರಿಂದ ನನ್ನ ಮಗಳು ಇಲ್ಲ. ನೋಡೋಣ ನೆಕ್ಸ್ಟ್ ವಾರದಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವರು ಕೂಡ ಸಿಂಪಲ್ಲಾಗಿ ಏನು ಲಕ್ಷ್ಮಿ ಕೂರಿಸಿರಲಿಲ್ಲ, ನಾರ್ಮಲಾಗಿ ಸಿಂಪಲ್ಲಾಗಿ ಈ ಥರ ಪೂಜೆನ ಮಾಡ್ಕೊಂಡಿದ್ರು. ಹಾಗೆ ಇದು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.